ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ಪರಿಶುದ್ಧವಾದ ನಾಮಕ್ಕೆ ಮಹಿಮುಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು 3ನೇ ಅಧ್ಯಾಯ ವಚನ 6. ಆಗ ಪೇತ್ರನು, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲೇ ಎದ್ದು ನಡೆದಾಡು ಎಂದು ಹೇಳಿ ಅವನನ್ನು ಬಲಗೈ ಹಿಡಿದು ಎತ್ತಿದನು. ಹಲ್ಲೆಲೂಯ. ಪ್ರೀತಿಯ ದೇವಜನರೇ, ಕರ್ತನಲ್ಲಿ ಯಾವಾಗಲೂ ಸಂತೋಷವಾಗಿರ್ರಿ. ತಿರುಗಿ ನಿಮಗೆ ಹೇಳುತ್ತಾನೆ, ಸಂತೋಷವಾಗಿರ್ರಿ ಎಂದು ಅಪೊಸ್ತಲನಾದ ಪೌಲನು ಹೇಳುತ್ತಾನೆ. ಈ ರೀತಿಯಲ್ಲಿ ಒಂದಾನೊಂದು ದಿನ ಅಂದರೆ ಸಬ್ಬತ್ ದಿನ, ದೇವರನ್ನು ಆರಾಧನೆ ಮಾಡುವಂಥ ದಿನ ಭಾನುವಾರ. ಆ ದಿನದಲ್ಲಿ ಪೇತ್ರು ಯೋಹಾನ ಏನು ಮಾಡ್ತಾರೆ, ದೇವಾಲಯಕ್ಕೆ ಬರ್ತಾರೆ. ದೇವಾಲಯಕ್ಕೆ ಯಾಕೆ ಬರ್ತಾರೆ ಅಂದರೆ, ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ. ಭೂಪರಲೋಕಗಳ ದೇವರನ್ನು, ಭೂಮಿ ಆಕಾಶಗಳನ್ನು ನಿರ್ಮಿಸಿದಂಥ ಕರ್ತನನ್ನು ಆರಾಧನೆ ಮಾಡುವುದಕ್ಕಾಗಿ ದೇವರು ನೇಮಿಸಿದಂಥ ದಿನ. ಆ ದಿನದಲ್ಲಿ ಪೇತ್ರು ಮತ್ತು ಯೋಹಾನ ಇಬ್ಬರು ಏನು ಮಾಡ್ತಾರೆ, ದೇವಾಲಯಕ್ಕೆ ಬರ್ತಾರೆ. ಅವರು ದೇವಾಲಯದಲ್ಲಿ ಬಂದು ದೇವರನ್ನು ಆರಾಧನೆ ಮಾಡುವುದಕ್ಕಾಗಿ ಬರುವಾಗ ಆ ಒಂದು ಸಭೆಯ ಅಂದರೆ ಮಂದಿರದ ದ್ವಾರ, ಆ ಬಾಗಿಲಲ್ಲಿ ಒಬ್ಬ ಹುಟ್ಟು ಕುಂಟ ಕುಳಿತಿರ್ತಾನೆ. ಅವನು ಸುಮಾರು ಸಣ್ಣ ವಯಸ್ಸಿನಿಂದಲೂ ಅವನೇನು ಮಾಡ್ತಾನೆ, ಆ ಸ್ಥಳದಲ್ಲಿ ಕುಳಿತು ಭಿಕ್ಷೆ ಬೇಡ್ತಾನೆ. ಅವನಿಗೆ 2 ಕಾಲುಗಳಿಲ್ಲದ ಕಾರಣ ಭಿಕ್ಷೆ ಬೇಡಿ ಅವನೇನು ಮಾಡ್ತಾ ಇದ್ದ, ತನ್ನ ಕುಟುಂಬವನ್ನ ಸಾಕುತ್ತಿದ್ದ. ತಂದೆ ತಾಯಿಗಳು ಏನು ಮಾಡ್ತಾಯಿದ್ರು, ಬೆಳಿಗ್ಗೆ ತಗೊಂಬಂದು ಅವನ್ನ ಅಲ್ಲಿ ಕುಡಿಸ್ಬಿಟ್ಟು ಸಂಜೆ ಬಂದು ಆ ಕುಂಟನನ್ನು ಏನು ಮಾಡ್ತಾಯಿದ್ರು, ತಗೊಂಡೋಗ್ತಾ ಇದ್ರು. ಅವನು ಬೆಳಗಿನಿಂದ ಸಂಜೆವರೆಗೂ ಕುಳಿತು ಆ ಸ್ಥಳದಲ್ಲಿ ಭಿಕ್ಷೆ ಬೇಡ್ತಾ ಇದ್ದ. ಒಂದಾನೊಂದು ದಿನ ಅಂದರೆ ಎಲ್ಲ ದಿನ ಅಲ್ಲ, ಒಂದಾನೊಂದು ದಿನ ದೇವರ ಸಮಯ, ಆ ಸಮಯ ಬರುವ ತನಕ ಆತ ಏನು ಮಾಡ್ತಾ ಇದ್ದಾನೆ, ಆ ಸ್ಥಳದಲ್ಲಿ ಕುಳಿತು ಭಿಕ್ಷೆ ಬೇಡ್ತಾ ಇದ್ದಾನೆ. ಭಿಕ್ಷೆ ಬೇಡುತ್ತಿರುವಂಥ ಸಮಯದಲ್ಲಿ ಪೇತ್ರು ಮತ್ತು ಯೋಹಾನರಿಬ್ಬರು ಆ ಸ್ಥಳದಲ್ಲಿ ಬರುವಾಗ ಅವರಿಂದ ನನಗೇನಾದರೂ ಭಿಕ್ಷೆ ಸಿಗುತ್ತಾ ಎಂದು ತನ್ನ 2 ಕೈಗಳನ್ನು ಒಡ್ಡಿ ಆ ಇಬ್ಬರನ್ನ ಕೇಳ್ತಾ ಇದ್ದಾನೆ. ಅವರಿಬ್ಬರು ಏನು ಮಾಡ್ತಾ ಇದ್ದಾರೆ, ಈ ಮನುಷ್ಯನನ್ನು ಅಂದರೆ ಹುಟ್ಟುಕುಂಟನನ್ನು ನೋಡ್ತಾ ಇದ್ದಾರೆ. ನೋಡಿದಾಗ ಇವನು ನೋಡ್ತಾ ಇದ್ದಾನೆ, ಅವರು ನೋಡ್ತಾ ಇದ್ದಾರೆ. ಈಗ ಪೇತ್ರು ಹೇಳ್ತಾ ಇದ್ದಾನೆ, ದೃಷ್ಟಿ ಇಟ್ಟು ನನ್ನನ್ನು ನೋಡು ಎಂದು ಹೇಳಿದಾಗ ಈ ಮನುಷ್ಯ ಏನು ಮಾಡ್ತಾನೆ, ಓಹೋ ನನಗೆ ಇವರು ತುಂಬ ಕೊಡ್ಬೋದು ಅಂತ ಹೇಳಿಬಿಟ್ಟು ಇವನೇನು ಮಾಡ್ತಾ ಇದ್ದಾನೆ, ಬೇಡ್ತಾ ಇದ್ದಾನೆ. ಬೇಡುವಂಥ ಸಮಯದಲ್ಲಿ ಪೇತ್ರು ಒಂದು ಮಾತು ಹೇಳ್ತಾನೆ, ಬೆಳ್ಳಿ ಬಂಗಾರವಂತೂ ನನ್ನಲ್ಲಿಲ್ಲ. ಹಲ್ಲೆಲೂಯ. ನೋಡ್ರಿ, ದೇವರನ್ನು ಆರಾಧನೆ ಮಾಡುವವರು ಮತ್ತು ದೇವರ ಸೇವೆಯನ್ನು ಮಾಡುವಂಥ ಸೇವಕರು ಇವರು, ಅಂದರೆ ಶಿಷ್ಯರು. ಹಲ್ಲೆಲೂಯ. ಇವರಿಬ್ರು ಏನು ಮಾಡ್ತಾ ಇದ್ದಾರೆ, ಬೆಳ್ಳಿ ಬಂಗಾರ ಇಟ್ಕೊಂಡೋ, ಇಲ್ಲ ಆಸ್ತಿ ಪಾಸ್ತಿ ಇಟ್ಕೊಂಡೋ, ಇಲ್ಲ ಆಡಂಬರ ಐಶ್ವರ್ಯ ಇಟ್ಕೊಂಡು ಇವರು ಸೇವೆ ಮಾಡ್ತಾ ಇಲ್ಲ. ದೇವರ ಸೇವೆಯನ್ನು ಮಾಡುವುದಕ್ಕಾಗಿ ಬಂದಂಥ ಶಿಷ್ಯರಲ್ಲಿ ಅನೇಕರು ಏನು ಮಾಡಿದ್ರು, ಮನೆ ಮಠಗಳನ್ನು ಬಿಟ್ಟು ಎಲ್ಲವನ್ನು ತೊರೆದು ದೇವರನ್ನು ಹಿಂಬಾಲಿಸಿ ದೇವರ ಸೇವೆಗಾಗಿ ಬಂದವರು. ಇವರು ಬರುವಾಗ ಒತ್ಕೊಂಡು ಬಂದಿಲ್ಲ. ಯೇಸು ಸ್ವಾಮಿ ಹಿಂದೆ ಬರುವಾಗ ನಾವೆಲ್ಲವನ್ನು ಕಳೆದುಕೊಳ್ಳಬೇಕು. ಹಲ್ಲೆಲೂಯ. ಆಡಂಬರ ಇಟ್ಕೊಂಡು, ಹಣ ಇಟ್ಕೊಂಡು, ಬೆಳ್ಳಿ ಬಂಗಾರ ಇಟ್ಕೊಂಡು ನಾವು ಸೇವೆ ಮಾಡುವುದಾದ್ರೆ ಅದು ಸೇವೆ ಅನಿಸ್ಕೊಳ್ಳೋದಿಲ್ಲ. ಹಲ್ಲೆಲೂಯ. ನೋಡ್ರಿ, ಈ ಮನುಷ್ಯರು ಇಬ್ಬರು ಏನು ಮಾಡ್ತಾ ಇದ್ದಾರೆ, ಬೆಳ್ಳಿ ಬಂಗಾರ ಅಂತೂ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನು ನಿನಗೆ ಕೊಡುತ್ತೇನೆ. ಹಲ್ಲೆಲೂಯ. ನೋಡ್ರಿ, ಆ ಸ್ಥಳದಲ್ಲಿ ಎಷ್ಟೋ ಮಂದಿ ದೇವಾಲಯಕ್ಕೆ ಬಂದಿದ್ದಾರೆ. ಅವರು ಬರುವಾಗ ಏನು ಮಾಡ್ತಾ ಇದ್ದಾರೆ, ಆ ಮನುಷ್ಯನಿಗೆ ಹಣ ಕೊಟ್ಟಿರ್ಬೋದು, ಊಟ ಕೊಟ್ಟಿರ್ಬೋದು, ಬಟ್ಟೆ ಕೊಟ್ಟಿರ್ಬೋದು. ಇವನು ಇದರಲ್ಲಿ ಎದುರು ನೋಡ್ತಾ ಇದ್ದಾನೆ, ಇವ್ರು ಏನಾದರೂ ನನಗೆ ಕೊಡ್ತಾರೇನೋ ಅಂತ ಎದುರು ನೋಡಿದಾಗ ಇವ್ರು ಹೇಳ್ತಾರೆ, ಬೆಳ್ಳಿ ಬಂಗಾರ ನನ್ನಲ್ಲಿಲ್ಲ, ನನ್ನಲ್ಲಿರುವುದನ್ನೇ ನಿನಗೆ ಕೊಡುತ್ತೇನೆ. ಏನಿದೆ ಹಾಗಾದ್ರೆ, ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ, ಆ ಮನುಷ್ಯರಲ್ಲಿ ಏನೂ ಇಲ್ಲ. ಹಾಗಾದ್ರೆ ಅವ್ರು ಏನು ಕೊಡಬಹುದು, ಇವನು ನಿರೀಕ್ಷೆ ಮಾಡಿದ್ದಾನೆ. ಆಮೇಲೆ ಹಲ್ಲೆಲೂಯ. ಅವ್ರು ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆ. ಆಮೇನ್. ಹಲ್ಲೆಲೂಯ. ನೋಡ್ರಿ, ಈ ಲೋಕದಲ್ಲಿ ಎಷ್ಟೇ ಘನತೆ ಐಶ್ವರ್ಯ, ಏನೇ ಬೆಲೆ ಬಾಳುವಂಥ ಅಮೂಲ್ಯವಂತ ವಸ್ತುಗಳು ಏನೇ ಇದ್ರೂ ಒಬ್ಬ ಮನುಷ್ಯನನ್ನು ಅದು ಗುಣಪಡಿಸೋದಕ್ಕಾಗೋದಿಲ್ಲ. ಒಬ್ಬ ಹುಟ್ಟು ಕುಂಟನನ್ನು ಕಾಲು ಬರೋಂಗೆ ಮಾಡೋಕ್ಕೂ ಆಗೋದಿಲ್ಲ. ಹಲ್ಲೆಲೂಯ. ಆದರೆ ಇವರು ಹೇಳ್ತಾ ಇದ್ದಾರೆ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ನಜರೇತ್ ಅಂದರೆ ಯೇಸು ಸ್ವಾಮಿ ಹುಟ್ಟಿದಂಥ ಊರು.
ನೋಡ್ರಿ, ಆ ಹೆಸರಿನ ಮುಖಾಂತರವಾಗಿ, ಅಂದ್ರೆ ಯೇಸು ಕ್ರಿಸ್ತನ ಹೆಸರಿನ ಮುಖಾಂತರವಾಗಿ ಎದ್ದು ನಡೆ. ನನ್ನ ಹತ್ರ ಯೇಸು ಇದ್ದಾರೆ, ಅಲೆಲೂಯ್ಯ. ಅನೇಕರ ಹತ್ರ ಯೇಸು ಇಲ್ಲ. ಕೆಲವ್ರ ಹತ್ರ ಯೇಸು ಇದ್ದಾರೆ, ಕೆಲವ್ರ ಹತ್ರ ಯೇಸು ಇಲ್ಲ. ಈಗ ರಕ್ಷಣೆ ಹೊಂದಿರ್ಬೋದು, ಸಭೆಗಳಿಗೆ ಹೋಗ್ಬೋದು, ದೇವರನ್ನ ಆರಾಧನೆ ಮಾಡಬಹುದು. ಆಮೇಲೆ ಅಲೆಲೂಯ್ಯ. ತನಗೇನಾದ್ರೂ ಸಿಗುತ್ತಾ, ದೇವ್ರು ನನಗೆ ಒಳ್ಳೇದು ಮಾಡ್ತಾನ, ಅದ್ಭುತ ಮಾಡ್ತಾನ, ಇದಕ್ಕಾಗಿ ಅನೇಕರು ಹೋಗ್ತಾರೆ. ಆದರೆ ಕೆಲವ್ರು ಏನು ಮಾಡ್ತಾರೆ, ಯೇಸುನೇ ಬೇಕು ನನಗೆ. ಅಲೆಲೂಯ್ಯ. ಯೇಸುಗಾಗಿ ಹೋಗೋರು ಸ್ವಲ್ಪ ಮಂದಿ, ಅದ್ಭುತಕ್ಕಾಗಿ ಹೋಗೋರು ಬಹಳ ಮಂದಿ ಇದ್ದಾರೆ. ಹಾಲೆಲೂಯ್ಯ. ಈಗ ಇವ್ರ ಹತ್ರ ಇರುವಂತ ಯೇಸುವನ್ನ ಏನ್ ಮಾಡಿದ್ರು, ಆ ಹುಟ್ಟುಕುಂಟನಿಗೆ ಕೊಡ್ತಾ ಇದ್ರೆ. ಯಾವ ರೀತಿ ಕೊಡ್ತಾ ಇದ್ರೆ? ಪ್ರಾರ್ಥನೆಯ ಮುಖಾಂತರವಾಗಿ, ಅಂದ್ರೆ ಹೆಸರು. ಈ ಹೆಸರಿನಲ್ಲಿ ನಾನು ಹೇಳ್ತಾನೆ, ನೀ ಎದ್ದು ನಡೆ. ಈ ರೀತಿಯಾಗಿ ಒಂದು ಮಾತು ಪೇತ್ರ ಬಾಯಿಂದ ಹೊರಟಾಗ ಆ ಮಾತಲ್ಲಿ ಜೀವ ಇತ್ತು, ಆ ಮಾತಲ್ಲಿ ಬಲ ಇತ್ತು, ಆ ಮಾತಲ್ಲಿ ಶಕ್ತಿ ಇತ್ತು. ಅಲೆಲೂಯ್ಯ. ಆ ಮಾತಿನ ಮುಖಾಂತರವಾಗಿ ಪೇತ್ರು ಹೇಳಿದಾಗ ಹುಟ್ಟುಕುಂಟನಿಗೇನು ಬಂತಂತೆ, ಕಾಲ್ ಬಂದ್ಬಿಡ್ತು. ಅಲೆಲೂಯ್ಯ. ಎಲ್ಲಾದ್ರೂ ನೋಡಿದ್ರ ಇಂಥ ಅದ್ಭುತವನ್ನ? ನೋಡಿದಿರಾ ಎಲ್ಲಾದ್ರೂ? ಅಲೆಲೂಯ್ಯ. ಹೆಸರು ಹೇಳಿದ್ರೆ ಅದ್ಭುತ ನಡೆಯುತ್ತೆ. ನೋಡ್ರಿ, ಯೇಸು ಸ್ವಾಮಿ ಹೆಸರು ಹೇಳಿದ್ರೇನೆ ಅದ್ಭುತ ನಡೆಯುತ್ತೆ. ಯೇಸು ಸ್ವಾಮಿ ಹೆಸರು ಹೇಳಿದ್ರೆ ದೆವ್ವಗಳು ಓಡುತ್ತೆ. ಯೇಸು ಸ್ವಾಮಿ ಹೆಸರು ಹೇಳಿದ್ರೆ ರೋಗಗಳು ವಾಸಿಯಾಗುತ್ತೆ. ಯೇಸುವಿನ ನಾಮದಲ್ಲಿ ಎದ್ದು ನಡೆ. ಒಂದೇ ಒಂದು ಮಾತು ಹೇಳಿದ್ರು, ಹುಟ್ಟುಕುಂಟನಿಗೇನಾಯ್ತು, 2 ಕಾಲು ಬಂದ್ಬಿಡ್ತು. ಅವನೆದ್ದು ನಡೆದ. ಆತ ಏನ್ ಮಾಡ್ತಾ ಇದ್ದಾನೆ, ಎಲ್ಲಾ ಕಡೆಯಲ್ಲಿ ಹೋಗಿ ಅವನು ಸುತ್ತಾಡಿ ನಡೆದು, ಅಂದ್ರೆ ತಾಯಿ ಗರ್ಭದಿಂದ ಬಂದಾಗಿನಿಂದಲೂ ಆತನಿಗೆ ಕಾಲಿಲ್ಲ. ಈಗ ನೋಡ್ರಿ ಅವನಿಗೆ ಕಾಲ್ ಬಂತು. ಒಡನೆ ಅವನಿಗೆ ಬಹಳ ಸಂತೋಷವಾಗಿ ಅವನು ಎದ್ದು ನಡೆದು ಕುಣಿದು ಎಲ್ಲೋದ, ದೇವರನ್ನ ಆರಾಧನೆ ಮಾಡುವುದಕ್ಕಾಗಿ ದೇವಾಲಯದೊಳಗೆ ಹೋದ. ಆತ ಏನ್ ಮಾಡ್ದ, ತಂದೆ ತಾಯಿನ ನೋಡೋಕ್ ಹೋಗಿಲ್ಲ, ತನ್ನ ಊರಿಗೆ ಓಡೋಗಿಲ್ಲ, ಎಲ್ಲರಿಗೂ ಹೇಳೋಣ ನನ್ನ ಕಾಲ್ ಬಂದ್ಬಿಡ್ತ ಅಂತ ಹೇಳೋಣ ಅಂತ ಅವನು ಓಡಿಲ್ಲ. ಅದ್ಭುತ ಮಾಡಿದಂತ ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ ದೇವಾಲಯದ ಒಳಗೆ ಹೋಗಿ ದೇವರನ್ನ ಆರಾಧನೆ ಮಾಡಿ ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ ಹೋದ. ಪ್ರೀತಿಯುಳ್ಳ ದೇವ ಜನಗಳೇ, ಇವತ್ತು ನಾವು ಹಾಗೆ ದೇವ್ರು ನಮಗೆ ಎಷ್ಟೆಷ್ಟೋ ಉಪಕಾರಗಳನ್ನು ಮಾಡಿದ್ದಾರೆ. ನೋಡ್ರಿ, ಅದ್ಭುತ ಮಾಡಿದಂತ ದೇವರಿಗೆ ನಾವೇನ್ ಮಾಡ್ಬೇಕು, ಉಪಕಾರ ಸ್ತುತಿ ಮಾಡಬೇಕು, ಕೃತಜ್ಞತೆ ಹೇಳ್ಬೇಕು. ಅಲ್ಲೆಲ್ಲೂಯ್ಯ. ಈ ಮನುಷ್ಯನ ಹಾಗೆ ನಾವು ಏನ್ ಮಾಡ್ಬೇಕು, ದೇವರನ್ನ ಘನಪಡಿಸಬೇಕು. ದೇವರು ನಿಮ್ಮನ್ನ ಆಶೀರ್ವದಿಸಲಿ. ಈಗ ನಾವು ಒಂದು ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಹಾಲೆಲೂಯ್ಯ. ಸ್ತೋತ್ರ ಸ್ವಾಮಿ. ಅಪ್ಪ, ನಿನ್ನ ಹೆಸರು ಹೇಳಿದ್ರೆ ಆಗದಿರುವ ಕಾರ್ಯಗಳೆಲ್ಲ ಆಗುತ್ತೆ. ಅಸಾಧ್ಯವಿಲ್ಲದ್ದು ಕರ್ತನೆ ಸಾಧ್ಯವಾಗುತ್ತೆ ಏಸಪ್ಪ. ಪೇತ್ರು ಒಂದೇ ಒಂದು ಮಾತು ಹೇಳಿದಾಗ ಸ್ವಾಮಿ, ಆ ಹುಟ್ಟುಕುಂಟನಿಗೆ ಕಾಲು ಬಂತು ಏಸಪ್ಪ. ಇದೇ ರೀತಿಯಾಗಿ ಕರ್ತಾವೇ, ಇವತ್ತು ನಿನ್ನ ನಂಬಿರುವಂತ ಎಲ್ಲಾ ಜನಗಳು ಕರ್ತನೆ ಸಯ್ಯ, ನಿನ್ನ ನಾಮದಲ್ಲಿ ಪ್ರಾರ್ಥನೆ ಮಾಡುವಾಗ, ನಿನ್ನ ಹೆಸರನ್ನು ಹೇಳುವಾಗ ಸ್ವಾಮಿ ದೇವರೇ, ಅನೇಕ ಕಾರ್ಯಗಳು ಕರ್ತನೆ ಅಪ್ಪ ಸಫಲವಾಗುವಂತೆ ನೀನು ಆಶೀರ್ವದಿಸು. ಪ್ರಾರ್ಥನೆ ಕೇಳಿ ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್. ಅಲ್ಲೆಲೂಯ್ಯ. ನಿಮಗೆ ಈ ವಾಕ್ಯ ಇಷ್ಟವಾಗಿದ್ದರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ದೇವರ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.